ಬಬ್ಲಿ ಬಡಗಿ ಮುದ್ದಾದ ಬೊಂಬೆ. ಇಲ್ಲಿವರೆಗೂ ಕೂಡ ಸೀರಿಯಲ್ನಲ್ಲಿ ಕರ್ನಾಟಕದ ಮನೆ ಮನವನ್ನು ತಲುಪಿದ್ರು. ಇದೀಗ ಕುಲದಲ್ಲಿ ಕೀಳ್ಯಾವುದು ಅನ್ನುವಂಥ ಸಿನಿಮಾದ ಮೂಲಕ ಬಿಗ್ ಸ್ಕ್ರೀನ್ ಮೇಲೆ ಬ್ಯಾಂಗ್ ಮಾಡೋದಕ್ಕೆ ಹೊರಟಿದ್ದಾರೆ. ಅವ್ರು ಮತ್ತೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಚಾರು. ಸೊ ಈಗ ನನ್ನ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತಾರೆ, ಅವ್ರನ್ನ ಮಾತಾಡಿಸ್ತೀನಿ. ಹಾಯ್ ಚಾರು. ಹೆಲೋ, ಹೇಗಿದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚಾರು ಅಂತಲೇ ಇಡೀ ಕರ್ನಾಟಕದ ತುಂಬೆಲ್ಲ ಫೇಮಸ್ ಆಗಿದ್ದೀರಾ. ಸೊ ಇದೀಗ ಕುಲದಲ್ಲಿ ಕೀಳ್ಯಾವುದು ಸಿನಿಮಾದ ಮೂಲಕ ಬಿಗ್ ಸ್ಕ್ರೀನ್ ಮೇಲೆ ಹೊಸ ಜರ್ನಿ ಶುರು ಮಾಡ್ತಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ಎಷ್ಟು ನರ್ವಸ್ನೆಸ್ ಇದೆ ಅಥವಾ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ? ನರ್ವಸ್ ಇವಾಗ ಆಗಲ್ಲ, ಇನ್ನೇನು ರಿಲೀಸ್ ಆಗುತ್ತೆ ಅನ್ನೋವಾಗ ಆಗುತ್ತೆ. ಸೊ ಇವಾಗ ಎಕ್ಸೈಟ್ಮೆಂಟ್ ಇದೆ, ಯಾಕಂದರೆ ಇವಾಗ ನಮ್ಮ ಡಬ್ಬಿಂಗ್ ನಡೀತಾ ಇದೆ ಆ್ಯಂಡ್ ವಿ ಆರ್ ಥ್ರಿಲ್ಡ್. ಇವಾಗ ಇನ್ನೊಂದು ಸಾಂಗ್ ಬಾಕಿ ಇದೆ, ಬಿಟ್ಟರೆ ಎಲ್ಲ ಮುಗಿಸ್ಬಿಟ್ಟಿದ್ವಿ. ಟಾಕಿಯಿಂದ ಹಿಡಿದು ಸಾಂಗ್ ಎಲ್ಲ ಮುಗಿಸ್ಬಿಟ್ಟಿದ್ವಿ. ಬಟ್ ಚೆನ್ನಾಗಿತ್ತು, ಅಂದರೆ ಹೊಸ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಕಿರುತೆರೆಯಲ್ಲಿ 3 ವರ್ಷದಿಂದನೂ ಮಾಡಿರೋದ್ರಿಂದ ಆ್ಯಕ್ಟಿಂಗ್ ಬಗ್ಗೆ ನಾಲೆಡ್ಜ್ ಇದೆ, ಬಟ್ ಸಿನಿಮಾ ಬಗ್ಗೆ ಇರಲಿಲ್ಲ. ಇದು ನನ್ನ ಒಂದು ಹೊಸ ಸ್ಟೆಪ್ ಅಂತ ಹೇಳ್ಬೋದು. ಬಟ್ ಖುಷಿ ಇದೆ, ಯಾಕಂದರೆ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿದೆ. ಆ್ಯಂಡ್ ಖುಷಿ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಭಟ್ರು ಸರ್ ಸ್ಟೋರಿ ಅಂದಾಗಲೇ ಅದೊಂಥರ ಎಲ್ರಿಗೂ ಥ್ರಿಲ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ನಾನೊಂದು ನಟಿಯಾಗಿ ಮಾಡಿರೋದು, ಹೀರೋಯಿನ್ ಆಗಿ ಮಾಡಿರೋದು ನನಗೊಂದು ಹೆಮ್ಮೆ ಇದೆ. ಆ್ಯಂಡ್ ಮನು ತುಂಬ ರೆಸ್ಪಾನ್ಸಿಬಲ್ ಹೀರೋ. ಅಂದರೆ ಅವ್ರದ್ದು ಹೊಸ ಸಿನಿಮಾ, ಅಂದರೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಅವ್ರಿಗೂ ಅದೇ ವೆಯ್ಟ್ ತಲೆ ಮೇಲಿದೆ. ಅಂದರೆ ಈ ಥರ ಸಿನಿಮಾ ಹೀಗೆ ಬರಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಇಬ್ಬರು ಹೊಸೊಬ್ಬರು ನೋಡೋಣ. ಅಂದರೆ ನಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಯಾಕಂದರೆ ನಾವೊಂದು ಮುದ್ದಾದ ಕ್ಯಾರೆಕ್ಟ್ರಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಸಾಫ್ಟ್ ಹುಡುಗಿ ಅಲ್ಲ, ಒಂಥರ ರಫ್ ಹುಡುಗಿ, ಆ ಥರ ಪಾತ್ರದಲ್ಲಿ ಮಾಡಿದ್ದೀನಿ. ಖುಷಿ ಇದೆ.